ಕನ್ನಡ ವಾಹಿನಿಗೆ ಸ್ವಾಗತ. ಈ ದಿನ ಚಿಕ್ಕನಾಯಕನಹಳ್ಳಿ ಮತ್ತು ಹುಳಿಯಾರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಚಿಕ್ಕನಾಯಕನಹಳ್ಳಿ ನೆಹರು ಸರ್ಕಲ್ನಲ್ಲಿ ಮಾಜಿ ಶಾಸಕರಾದ ಶ್ರೀ ಕೆಎಸ್ ಕಿರಣ್ ಕುಮಾರ್ ನೇತೃತ್ವದಲ್ಲಿ ಶ್ರೀ ರಮೇಶ್ ಬಾಬು ಅವರು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವ ಹಿನ್ನೆಲೆ ಪಟಾಕಿ ಸಿಡಿಸಿ ಜನತೆಗೆ ಸಿಹಿ ವಿತರಣೆ ಮಾಡಲಾಗಿದೆ. ಈ ದಿನ ಚಿಕ್ಕನಾಯಕನಹಳ್ಳಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ಹಾಗೂ ಚಿಕ್ಕನಾಯಕನಹಳ್ಳಿ ಜನತೆಗೆ ಬಹಳ ಸಂತೋಷವಾದ ದಿನ. ಕಾರಣ, ನಮ್ಮ ಚಿಕ್ಕನಾಯಕನಹಳ್ಳಿಯವರೇ ಈ ಭಾಗದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿ ಕೋಆಪರೇಟಿವ್ ಬ್ಯಾಂಕ್ನಲ್ಲೂ ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಉತ್ತಮ ವಾಗ್ಮಿಗಳಾಗಿ, ಪತ್ರಕರ್ತರಾಗಿ, ವಕೀಲರಾಗಿದ್ದಂಥ ಸನ್ಮಾನ್ಯ ರಮೇಶ್ ಬಾಬುರವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಈ ದಿವಸ ನಾಮಕರಣವನ್ನು, ಪ್ರಮಾಣ ವಚನವನ್ನು ಈ ತಾನೇ ಸ್ವೀಕಾರ ಮಾಡಿದರು. ಅವರು ಈ ಹಿಂದೆನೂ ಕೂಡ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ರು, ಉತ್ತಮ ಅನುಭವಿ ಇದೆ. ಆ ಅನುಭವವನ್ನು ಉಪಯೋಗಿಸ್ಕೊಂಡು ಈ ಬಾರಿಯ ವಿಧಾನ ಪರಿಷತ್ ಸದಸ್ಯರ ಸ್ಥಾನವನ್ನು ಇನ್ನೂ ಕೂಡ ಅದಕ್ಕೆ ಮೆರುಗನ್ನು ತಂದುಕೊಡ್ತಾರೆ ಅಂತೇಳಿ ಆಶಿಸ್ತಾ, ಯಾಕೆಂತ ಹೇಳಿದ್ರೆ ನಾವು ನೋಡಿದ್ದೇವೆ ರಮೇಶ್ ಬಾಬುರವರು ಟಿವಿ ಚಾನಲ್ ಡಿಸ್ಕಷನ್ ಬಂದಾಗ ಸರಿಯಾಗಿ ರಮೇಶ್ ಬಾಬುರವರು ನಮ್ಮೆಲ್ಲರ ಪರವಾಗಿ ಏನು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆ ಒಂದು ಸಂಭ್ರಮವನ್ನು ಈ ದಿವಸ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ರಮೇಶ್ ಬಾಬುರವರು ಪಕ್ಷದ ವಾಗ್ದಾರರಾಗಿ ಮತ್ತು ಪಕ್ಷದ ವಿವಿಧ ಘಟಕಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಲ್ಪ ಅಂತರದಲ್ಲಿ ಸೋತಿದ್ದಾರೆ. ಹಾಗೆಯೇ ಚಿಕ್ಕನಾಯಕನ ವಿವಿಧ ಬ್ಯಾಂಕ್ಗಳಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಚಿಕ್ಕನಾಯಕನಹಳ್ಳಿಯ ಜನಪರವಾದ ಹೋರಾಟಗಳಲ್ಲಿ ಅವರು ಕೂಡ ಒಬ್ಬರಾಗಿ ಭಾಗವಹಿಸಿದ್ರು. ಇಂಥ ವ್ಯಕ್ತಿಯನ್ನ ಮತ್ತು ಈ ತಾಲೂಕಿಗೆ ಪ್ರಮುಖವಾಗಿ ನಮ್ಮ ರಮೇಶ್ ಬಾಬುರವರನ್ನ ವಕೀಲರ ಸಂಘದ ರಾಜ್ಯ ಪರಿಷತ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇಲ್ಲಿ ಕೂಡ ವಕೀಲರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಏನು ನಮ್ಮ ನಾಯಕರಾದಂಥ ಕೆಎಸ್ ಕಿರಣ್ ಕುಮಾರ್ ಅವ್ರನ್ನ ಈ ಕ್ಷೇತ್ರಕ್ಕೆ MLA ಅವ್ರನ್ನಾಗಿ ಮಾಡೋವರೆಗೂ ಕೂಡ ಕಾಂಗ್ರೆಸ್ ಸದೃಢವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ, ಹಾಗೆಯೇ ನಮ್ಮ ಅನೇಕ ಕಾರ್ಯಕರ್ತರಿಗೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಒಬ್ಬ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷರಲ್ಲಿ, ಮುಖ್ಯಮಂತ್ರಿಯಲ್ಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರವರಲ್ಲಿ ಮನವಿ ಮಾಡಿಕೊಡ್ತೇನೆ. ಯಾಕೆಂದರೆ ಕಾಂಗ್ರೆಸ್ ಇದ್ದರೆ ಮಾತ್ರ ಪಕ್ಷ ಸುದೃಢ ಆಗಲಿಕ್ಕೆ ಸಾಧ್ಯ. ಈಗ ಸಾಕಷ್ಟು ನಮಗೆ ಕೊಟ್ಟಿದ್ದಾರೆ, 100-150 ಜನ ವಿವಿಧ ನಾಮಿನಿಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮಗೆ ಅವಕಾಶ ಬೇಕಾಗಿದೆ. ಯಾಕೆಂದರೆ ಕಳೆದ 30 ವರ್ಷದಿಂದ ಯಾರು ಕೂಡ ಕಾಂಗ್ರೆಸ್ನವರು ಶಾಸಕರಿಲ್ಲ. ಇವತ್ತು ಕಾಂಗ್ರೆಸ್ ಈ ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಿಡಿ ಚಂದ್ರಶೇಖರ್, ಸೇವಾದಳ ಕಾರ್ಯದರ್ಶಿ ಕೆಜಿ ಕೃಷ್ಣೇಗೌಡರು ಮತ್ತು ಬೇವಿನಹಳ್ಳಿ ಚೆನ್ನಬಸವಯ್ಯನವರು, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಆಗಿರುವಂತಹ ಇಫ್ರಾಲ್ ಅವರು, ಕಾರ್ಮಿಕ ಘಟಕದ ಅಧ್ಯಕ್ಷರು ಆದ ಡಾವ ಸುರೇಶ್ ಅವರು, ಜಿಲ್ಲಾ ಕೆಡಿಪಿ ಸದಸ್ಯರು ಆದ ಸಾಸಲೂರು ಮಂಜುನಾಥ್, ಸಮಿತಿ ಸದಸ್ಯರು ಆದ ಪೋಚ್ಕಟ್ಟೆ ರಮೇಶ್ ರವರು, ಹಿರಿಯ ಕಾಂಗ್ರೆಸ್ ಮುಖಂಡ ಹೊಸ ಬೇಚಿ ಬುಡ್ಡನಾಗಣ್ಣ ಅವರು, ರಾಜಣ್ಣ ರಾಮಚಂದ್ರಯ್ಯ, ಜಾವೀದ್ ಮಖದಮನೆ ಗಂಗಾಧರ್, ಸೇವಾದಳ ಕಾರ್ಯದರ್ಶಿ ನಿಶಾನಿ, ಕಿರಣ್, ಮಲ್ಲೇಶ್, ಗಂಟಲಗಿರಿ ರಂಗಸ್ವಾಮಿ ಸೇರಿ ಮತ್ತಿತರರು ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.